ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪ್ರತಿ ಕ್ಷಣನೂ ಕಷ್ಟನೇ. ಆ ಕುಣಿಕೆ ಒಂದೇ ಸರಿ ಸಾಯಿಸುತ್ತೆ, ಆದರೆ ಈ ಕುಣಿಕೆ ಸಾಯೋವರೆಗೂ ಸಾಯಿಸ್ತಾನೆ ಇರುತ್ತೆ. ಕಡೆ ತನಕ ಕುತ್ತಿಗೆನ ಜೀರ್ತಾನೆ ಇರುತ್ತೆ. ಇವಾಗ ಅಂಥದ್ದೇನೂ ಆಗಿಲ್ಲಲ್ವಾ ಬಾವ? ಯಾಕದ್ರ ಬಗ್ಗೆ ಚಿಂತೆ ಮಾಡ್ತೀರಾ? ಬಿಟ್ಟಾಕಿ. ಹಾಗಲ್ವೋ ಮುರಳಿ, ಪಾಪ ನಮ್ಮ ಬೀಗ್ರೇನೋ ಒಳ್ಳೆಯವರು, ಒಳ್ಳೆ ಮನಸ್ಸಿರೋರು, ನಮ್ಮ ಬಗ್ಗೆ ಏನೂ ಅಂದ್ಕೊಂಡಿಲ್ಲ. ಇವ್ರ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಏನಾಗಿರೋದು ಅಂತ ಯೋಚನೆ ಮಾಡಪ್ಪ. ರಾಮನವಮಿ ದಿನ ಈ ಮನೆಯಲ್ಲಿ ಕುರುಕ್ಷೇತ್ರನೇ ನಡೆದು ಹೋಗಿರೋದು. ಇದಕ್ಕೆಲ್ಲ ಕಾರಣ ನಿಮ್ಮ ಹಾಲ್ನಂತ ಮನಸ್ಸು. ನಿಮ್ಮಂತ ಗುಣವಂತರನ್ನ ಬೀಗರಾಗಿ ಪಡೆದಿದ್ದು ನಮ್ಮ ಅದೃಷ್ಟ ಬೀಗ್ರೆ. ಸರಿ, ನಾವಿನ್ ಬರ್ತೀವಿ. ಹೋಗಿ ಬನ್ನಿ, ಒಳ್ಳೇದಾಗಿ. ಅಮ್ಮ, ದಯವಿಟ್ಟು ಮನಸ್ಸಲ್ಲಿ ಏನು ಇಟ್ಕೋಬೇಡಿ. ಆಗಿದ್ದನ್ನೆಲ್ಲ ಇಲ್ಲೇ ಮರೆತು ಆರಾಮಾಗಿ ನೆಮ್ಮದಿಯಾಗಿ ಹೋಗಿ ಬನ್ನಿ. ಬೀಗ್ರೆ, ನಮ್ಗೆ ನಿಮ್ಮೇಲಾಗ್ಲಿ ಮನೆ ಮೇಲಾಗ್ಲಿ ಯಾವ ಕಹಿ ಭಾವನೆನೂ ಇಲ್ಲ. ಉರಿತಿರೋ ಬೆಂಕಿಗೆ ಎಲ್ಲಿಂದನೋ ಸೌದೆನೋ ಎಲೆನೋ ಬಿದ್ದು ಉರಿದು ಹೋದ್ರೆ ಬೆಂಕಿ ಏನ್ ಮಾಡಕ್ಕಾಗತ್ತೆ? ನಾವು ಬೆಂಕಿನ ದೂರದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲ. ಇನ್ನೇನ್ ಬಿದ್ದೋಗ್ತಿರೋ ರಂಬೆ ಮೇಲೆ ಚಿಟ್ಟೆ ಬಂದು ಕೂತಂಗಾಯ್ತು. ಮನ್ಸಲ್ಲಿದ್ದ ದುಗುಡ, ಆ ಪಾಪ ಪ್ರಜ್ಞೆ ಎಲ್ಲ ನಿಮ್ಮ ಮಾತು ಕೇಳಿದ್ಮೇಲೆ ಈಗೇನು ನನ್ನ ಮನ್ಸ್ಗೊಂಚೂರು ನಿರಾಳ ಆಯಿತು. ನಿಮ್ಮಂಥ ಹೃದಯವಂತರು ಬೀಗರಾಗಿ ಸಿಕ್ಕಿದ್ದು ನಿಜವಾಗ್ಲೂ ನನ್ನ ಪುಣ್ಯ. ಇದಕ್ಕೆಲ್ಲ ಕಾರಣ ನಿಮ್ಮ ಹಾಲ್ನಂತ ಮನಸ್ಸು ಬೀಗ್ರೆ. ನಿಮ್ಮಂಥ ಗುಣವಂತರನ್ನ ಬೀಗರಾಗಿ ಪಡೆದಿದ್ದು ನಮ್ಮ ಪುಣ್ಯ. ನಾವು ಬರ್ತೀವಿ ಬೀಗ್ರೆ. ಆಯ್ತು ಬೀಗ್ರೆ, ಹುಷಾರ ಹೋಗಿ ಬನ್ನಿ.